ನಾನು ನಿಮ್ಮ ಪ್ರೀತಿಯ ಮನೆಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ವಿನುತಾ ಕುಕಿಂಗ್ ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೊಂದು ಕಡುಬು ರೆಸಿಪಿ ತಗೊಂಡ್ಬಂದಿದ್ದೀನಿ. ಇದರಲ್ಲಿ ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು. ಅದ್ರಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಖಾರದ ಕಡುಬು. ಮತ್ತೆ ಕಡುಬುಗಳಲ್ಲಿ ವೆರೈಟಿ ಕಡುಬುಗಳನ್ನ ಮಾಡ್ತಾರೆ. ಅದರಲ್ಲಿ ಇದು ಒಂಥರ ಖಾರದ ಕಡುಬು, ಕಡಲೆಬೇಳೆ ಮತ್ತೆ ಸಬ್ಬಾಕ್ಸಿ ಸೊಪ್ಪು ಎಲ್ಲ ಹಾಕಿ ರುಚಿಯಾಗಿ ಖಾರವಾಗಿ ಮಾಡ್ಕೊಂಡು ತಿನ್ನುವಂಥದ್ದು. ಸ್ವೀಟ್ ಎಲ್ಲನ ನೈವೇದ್ಯಕ್ಕೆ ಮಾಡ್ತಾರೆ, ಹಾಗೆ ಮಾಡ್ಕೊಂಡು ತಿನ್ನೋದಕ್ಕೆ ಖಾರದ ಕಡುಬು ಮಾಡ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ಯಾಕೆ ತಡ ಮಾಡೋದು, ಹಾಗಾದ್ರೆ ನಮ್ಮ ವಿಡಿಯೋ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಅಕ್ಕಿ ಹಿಟ್ಟು 1 ಕಪ್ ಅಷ್ಟು, ಒಂದು 200 ಗ್ರಾಮ್ ಅಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿರೋದು, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಕೊಬ್ಬರಿ ತುರಿ, ಸಬ್ಸಿಗೆ ಸೊಪ್ಪು, ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು. ಇದಿಷ್ಟು ಖಾರದ ಕಡುಬು ಮಾಡೋಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು. ಇವಾಗ ಅದಕ್ಕೆ ಒಳಗೆ ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ಏನು ಮಾಡ್ತಂತ ನಾನು ತೋರಿಸ್ತೇನೆ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 6 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನೀರು ಹಾಕದೆ ಹಾಗೆ ತರ್ತರಿಯಾಗಿ ರುಬ್ಕೊಂಬರ್ಬೇಕು. ನಾನು ಇವಾಗ ರುಬ್ಬಿ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೊಂಬಂದರೆ ಸಾಕು. ಇಷ್ಟು ತರ್ತರಿಯಾಗಿರಬೇಕು. ಒಂದೊಂದು ಕಾಳು ಹಾಗೆ ಇದ್ರೂ ಪರವಾಗಿಲ್ಲ, ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟು ತರ್ತರಿಯಾಗಿ ಇರಬೇಕು. ನಾನು ಎಲ್ಲ ಹಾಕಿ ರುಬ್ಕೊಂಬಂದಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಪೇಸ್ಟ್ನ ಇದ್ರೊಳಗೆ ಹಾಕೋತೀನಿ ನಾನು. ನೋಡ್ಬೋದು, ನೋಡಿ ಈ ಥರ ರುಬ್ಕೊಂಬಂದಿರೋದು ಪೇಸ್ಟು ಹೀಗಿದೆ. ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಅಂಥ ಪೂರ್ತಿ ಸಣ್ಣದಾಗಿ ಹಚ್ಚಿರಬೇಕು 1 ಕಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಒಂದು ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು, ಸ್ಟಫಿಂಗಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ನಾನು ಈಗಲೇ ಹಾಕೋತಾ ಇದ್ದೀನಿ. ಹಾಕಿ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಎಲ್ಲ ನೀಟಾಗಿ ಆ ಸ್ಟಫಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊಂಡು ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡು ಸ್ಟಫಿಂಗ್ ಒಳಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಹೂರ್ಣ ಟೈಪ್ ಇದು ರೆಡಿಯಾಗಿದೆ. ಇವಾಗ ಇದಕ್ಕೇನು ಹಾಕೋದೇನಿಲ್ಲ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು, ಒಂದೇ ಒಂದು ಸ್ವಲ್ಪ. ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಈ ಹಿಟ್ಟಿಗೆ. ಹಿಟ್ಟು ಮಾಡ್ಕೊಳ್ಳೋಕೆ, ಅದು ಕಡುಬನ್ನು ಹಿಟ್ಟು ಮಾಡೋಕ್ಕೆ. ಅದು ನೀರು ಕುದಿ ಬರಬೇಕು, ಸ್ವಲ್ಪ ನೀರು ಬಿಸಿ ಆಗಲಿ ಅದು.
ನೀರು ಕುದೀತಾ ಇದೆ ಇವಾಗ. ಆ ಕುದಿಯೋ ನೀರಿಗೆ ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಾಗಿ ಬಿಟ್ಬಿಡ್ಬೇಕು ಅದನ್ನು. ಈ ಥರ ಗಟ್ಟಿಗಾದ್ಮೇಲೆ ಒಂದು 2 ನಿಮಿಷ ಹಾಗೆ ಸಿಮ್ಮಲ್ಲಿ ಬಿಟ್ಬಿಡ್ಬೇಕು ಇದನ್ನು. ಈ ಥರ ಹಾಗಿದ್ದನ್ನು ಇಷ್ಟಾದರೆ ಸಾಕು. ಈ ಹಾಗಿದ್ದನ್ನು ಚೆನ್ನಾಗಿ ಕಲಿಸ್ಕೊಂಡು, ಈಗ ಇಷ್ಟು ಬೆಂದ್ಕೊಂಡಿದೆ ಇದು ನೋಡಿ. ಈ ಥರ ಆಯಿತು. ಇದನ್ನು ನಾನು ನಾದ್ಕೋಬೇಕು. ಇದನ್ನು ನಾದ್ಕೊಬೇಕಾದ್ರೆ ತೋರಿಸ್ತೀನಿ. ಒಂದು ಪ್ಲೇಟಿಗೆ ತಗೊಂಡು ಈ ಥರ ನೀಟಾಗಿ ನಾದ್ಕೋಬೇಕು. ಈ ರೀತಿ ಗಂಟೇನೂ ಇಲ್ಲದೆ ನೀಟಾಗಿ ಈ ಥರ ರೊಟ್ಟಿ ಹಿಟ್ಟು ನಾದ್ಕೊಳ್ಳೋ ಥರ ಈ ಥರ ನೀಟಾಗಿ ನಾದ್ಕೋಬೇಕು. ಈ ಥರ ನೋಡಿ, ಈ ಥರ ಈ ಥರ ಉಂಡೆಗಳನ್ನ ಮಾಡಿಟ್ಕೋಬೇಕು ಫಸ್ಟು. ಈ ಥರ ಇದು ಎಷ್ಟು ಹಿಟ್ಟೈತೋ ಅಷ್ಟು ಪೂರ್ತಿ ನಾನು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋತೀನಿ. ನೋಡಿ, ಎಲ್ಲ ಹಿಟ್ಟನ್ನು ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು, ಅಂದರೆ ಒತ್ತಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾನೀಗ ನಾನು ಹತ್ಕೊಂಡಿರೋ ಹಿಟ್ಟಲ್ಲಿ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಕಡುಬನ್ನ ಸ್ಟೀಮ್ ಮಾಡೋಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಬಿಸಿ ಆಗಾಗಂತ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ನಾನು ನೀರು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ, ಸ್ಟೀಮ್ ಮಾಡೋಕ್ಕೋಸ್ಕರ ಅಷ್ಟೇ. ಇದನ್ನು ಫ್ರೈ ಅದು ಏನು ಮಾಡಲ್ಲ, ಬರೀ ಸ್ಟೀಮ್ ಮಾಡೋದು. ಹಾಗಾಗಿ ಈಗ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕದು. ನಾನು ಒಂದು 10 ನಿಮಿಷ ನೀರು ಬಿಸಿ ಹಾಕೋಕ್ಕೆ ಇಡ್ತಿದ್ದೀನಿ. ಈ ಥರ ಉಂಡೆಗಳು ತೊಗೊಂಡು ನೀವು ಪ್ರೆಸ್ಸಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಲಟ್ಸೋದಾದ್ರೂ ಪೇಪರ್ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ನಾನು ಪ್ರೆಸ್ಸಿಂಗಲ್ಲಿ ಮಾಡ್ತಾಯಿದ್ದೀನಿ, ಈಸಿ ಆಗುತ್ತೆ ಅಂತೇಳ್ಬಿಟ್ಟು. ಈ ಥರ ಹಾಕ್ಬಿಟ್ಟು ಈ ಥರ ನೀಟಾಗಿ ಒಂದು ಸ್ವಲ್ಪ ಒತ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ. ಅದೊಂದು ಪೂರಿ ಸೈಜಿಗೆ ಬರುತ್ತೆ. ನೋಡಿ, ಈ ಥರ ಪೂರಿ ಸೈಜಲ್ಲಿ ಬರುತ್ತೆ. ಈ ಥರ ಬಂದಿರೋದಕ್ಕೆ ನಾವೇನು ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡಿರ್ತೀವಲ್ಲ ಹೂರ್ಣ ಟೈಪು, ಅದನ್ನು ಸೆಂಟ್ರಲ್ಲಿ ಹಾಕೋಬೇಕು 1 ಚಮಚದಷ್ಟು. ನೀಟಾಗಿ ಇದನ್ನು ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇದನ್ನ 2 ಸೈಡನ್ನು ಈ ಥರ ಕ್ಲೋಸ್ ಮಾಡಬೇಕು. ಕರ್ಜಿಕಾಯಿ ಕ್ಲೋಸ್ ಮಾಡ್ತೀವಲ್ಲ ಆ ಥರ ನೀಟಾಗಿ ಈ ಥರ 2 ಸೈಡನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಇದೇ ಥರನೇ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ರೆಡಿಯಾಗಿದೆ. ರೆಡಿ ಮಾಡಿ ಇಟ್ಕೊಂಡು ಈ ಥರ ರೆಡಿ ಮಾಡಿ ಎಲ್ಲ ಇಟ್ಕೋತೀನಿ ನಾನೀಗ. ಇಟ್ಕೊಂಡು ನಿಧಾನವಾಗಿ ಇವಾಗ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಅದು ಫೋಲ್ಡ್ ಮಾಡಿ ಈಗ ನೀಟಾಗಿ 2 ತಕ್ಕೊಂಡು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು 2 ಕಡೆ ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು. ಈ ಥರ ನೀಟಾಗಿ ಒಂದೊಂದು ಪ್ರೆಸ್ ಮಾಡಿಕೊಂಡು 2 ಕಡೆ ಕ್ಲೋಸ್, 2 ಸೈಡ್ ನೀಟಾಗಿ ಸ್ವಲ್ಪ ನೀರು ಅದು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ನೋಡಿ, ಈ ಥರ ನೀಟಾಗಿ ಬರುತ್ತೆ. ಅಲ್ಲಿ ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇರೋದು ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ, ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಒತ್ತು ಇಟ್ಕೊಂಡಿರ್ತೀವಲ್ವ ಕಡುಬು, ಅದನ್ನು ಒಂದೊಂದೇ ನೀಟಾಗಿ ಇಟ್ಕೊತಿದ್ದೀನಿ. ಒಂದು ಪ್ಲೇಟಲ್ಲಿ 3 ಇಡ್ತಾಯಿದ್ದೀನಿ ನಾನು. 3 ಬರುತ್ತೆ, ಮೀಡಿಯಮ್ ಸೈಜ್ ಇದೆಯಲ್ಲ 3 ಬರುತ್ತೆ. ಹಾಗಾಗಿ 1 ಪ್ಲೇಟಲ್ಲಿ 3 ಇಡ್ತಾಯಿದ್ದೀನಿ. ನೋಡ್ಬೋದು, ಈ ಥರ ಇಟ್ಕೊಂಡು ಈಗ ಒಂದು 15 ನಿಮಿಷ ಸ್ಟೀಮ್ ಮಾಡಬೇಕು.
ಈ ಥರ ಸ್ಟ್ಯಾಂಡಲ್ಲಿ ಹಾಕಿದ್ದೀನಿ ನಾನು. ಸ್ಟ್ಯಾಂಡಲ್ಲಿ ಹಾಕಿ ಇವಾಗ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ನೋಡಿ ನೀರು ಕುದಿ ಬಂದಿರೋಂಥ ನೀರಲ್ಲಿ ನಾನು ಇವಾಗ ಸ್ಟ್ಯಾಂಡನ್ನ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಬಾಯಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು. ಬಾಯಿ ಮುಚ್ಚಿ ಒಂದು 10 ನಿಮಿಷ ಸ್ಟೀಮ್ ಆಗಬೇಕದು. ಒಂದು 10 ನಿಮಿಷ ಸ್ಟೀಮ್ ಆದರೆ ರೆಡಿ ಆಗುತ್ತೆ. ನಾನು ಆಮೇಲೆ ಸ್ಟೀಮ್ ಆದಮೇಲೆ ತೋರಿಸ್ತೀನಿ ನಿಮ್ಗೆ ಹೇಗೆ ಬಂದಿದೆ ಅಂತ. ಈಗ 10 ನಿಮಿಷ ಸ್ಟೀಮ್ ಆಗಲಿ. 10 ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ನೋಡ್ಬೋದು ನೀವು. ತುಂಬ ನೀಟಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗೂ ಬಂದಿದೆ, ತುಂಬ ಚೆನ್ನಾಗಿ ಬೆಂದ್ಕೊಂಡಿದ್ದೆ. ಇದನ್ನು ಯಾವ್ದ್ರ ಬೇಕಾದ್ರೆ ತುಪ್ಪ ಹಾಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅದು ಚಟ್ನಿನೂ ಮಾಡ್ಕೊಬೋದು ನೀವು. ನಾವು ತುಪ್ಪ ಹಾಕೊಂಡು ತಿಂತೀವಿ, ಹಾಗಾಗಿ ನಾವು ಚಟ್ನಿ ಅದು ಮಾಡಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ನಿಮ್ಮ ಮನೇಲಿ ಆದಷ್ಟು ಟ್ರೈ ಮಾಡಿ. ನೋಡಿ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಅಂತ. 2 ಸೈಡು ಬೆಂದ್ಕೊಂಡಿದೆ ಮತ್ತು ಒಳಗೂ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ ಕಡುಬಿದು. ಆದಷ್ಟು ನಿಮ್ಮನೆ ಎಲ್ಲರೂ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ಬಿಟ್ಟು ತುಂಬ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳನ್ನು ಇಷ್ಟಪಡ್ತಿರ್ತಾರೆ, ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಇದನ್ನ ಸ್ಪೆಸಿಫೈ ಇದ್ರಾಗೆ ಹಬ್ಬದಲ್ಲೇ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ. ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗೂ ಮಾಡ್ಕೊಂಡು ತಿನ್ಬೋದು. ಇದನ್ನ ಟಿಫನ್ ಆಗೂ ಮಾಡ್ಕೊಂಡು ತಿನ್ಬೋದು, ಸ್ನ್ಯಾಕ್ಸ್ ಟೈಪ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ತಿಯಾಗಿರುತ್ತೆ. ಏನಾದರೂ ಪಾರ್ಟಿಗಳಲ್ಲಿ ಮನೇಲಿ ಫಂಕ್ಷನ್ ಇದ್ದಾಗೂ ಆರಾಮಾಗಿ ಮಾಡ್ಬೋದು. ಇದನ್ನ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಶುಗರ್ ಇರೋರು ತುಂಬ ಈಸಿಯಾಗಿ ತಿನ್ಬೋದು. ಇದನ್ನ ಯಾವುದೇ ಶುಗರ್ ಇರಲ್ಲ, ಏನೆಲ್ಲ ಕಡುಬು ತಿನ್ನೋಕೆ ಆಸೆ ಆಗಿರ್ತಿದ್ರು ಆರಾಮಾಗಿ ಮಾಡ್ಕೋಬೋದು. ಇದೊಂಥರ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗೀಗೆಲ್ಲ ಕರ್ಜಿಕಾಯಿ ಕರ್ಗಡಬು ಮಾಡ್ತಾ ಇದ್ದಾರೆ, ಆದರೆ ಇದು ಸಪ್ರೇಟು ಸ್ಟೀಮ್ ಮಾಡಿ ಬೇಯಿಸೋವಂಥ ಕಡುಬು. ತುಂಬ ಈಸಿಯಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ವಿನುತಾ ಕುಕಿಂಗ್ ಬ್ಯೂಟಿಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೋರ್ಸ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ನಾನು ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.